ಕಾಂಗ್ರೆಸ್ ನಾಯಕರು ಜನರನ್ನ ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ಸಿಲಿಂಡರ್ ಕೊರತೆ ಇಲ್ಲ ಎಂದ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿ. ಸಿಲಿಂಡರ್ ದರ ಏರಿಕೆ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಕಳೆದ ಒಂದು ವಾರದಲ್ಲಿ ಹಲವು ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದೆ. ಕಾಂಗ್ರೆಸ್ನ ಈ ಆರೋಪಗಳಿಗೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಬಿಜೆಪಿ ವಕ್ತಾರ ಅಮಿತ್ ಮಾಳವೀಯ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದ ನಂತರ ಪಶ್ಚಿಮ ಬಂಗಾಳದಲ್ಲೂ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕುಟುಕಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ನಾಯಕರು ಜನರನ್ನ ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ, ಸಿಲಿಂಡರ್ ಕೊರತೆ ಇಲ್ಲ ಅಂದಿದ್ದಾರೆ. ಇವನ್ ಕಮರ್ಷಿಯಲ್ LPGಯಲ್ಲೂ ಕೂಡ ಅನಗತ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ದೇಶದಲ್ಲಿ ಒಬ್ಬ ಅತ್ಯಂತ ಅಪ್ರಬುದ್ಧ ಅಪೋಸಿಷನ್ ಲೀಡರ್ ಜನರನ್ನ ತಪ್ಪುದಾರಿಗೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ಕಮರ್ಷಿಯಲ್ LPGಯಲ್ಲಿ ಬುಕ್ಕಿಂಗ್ ರಶ್ ಆಗಿರೋದ್ರಿಂದ ಆ ಬುಕ್ಕಿಂಗಕ್ಕೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಅಂದರೆ ಒಂದು ಲಿಮಿಟೇಷನನ್ನು ಹಾಕಿದ್ದು ಬಿಟ್ಟರೆ ದೇಶದಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳಿದ್ವಿ. ಇನ್ನು ಹೋಟೆಲ್ಗಳನ್ನ ಬಂದ್ ಮಾಡ್ತಿದ್ದಾರೆ, ಪರ್ಯಾಯ ಕ್ರಮ ಆಗಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಸ್ವಲ್ಪ ಹೋಟೆಲ್ನಾಗ ಅವರು ಟೋಟಲಿ ಹೋಟೆಲ್ ಬಂದ್ ಮಾಡ್ಬೇಕಂತ, ಯಾಕಂದ್ರೆ ಅವ್ರಿಗೆ ತಿಂಗಳಿಗೆ 1-2 ಮಾತ್ರ ಕೊಡ್ತಾ ಇದ್ದಾರೆ. ಅಷ್ಟರಿಂದ ಪರ್ಯಾಯ ಇಲ್ಲ. ಅಲ್ಲಿಂದ ಶಿಪ್ಸ್ಗಳು ಬರ್ತಾ ಇದ್ದಾವೆ. ಅದೇ ರೀತಿ ಈಗಾಗಲೇ ಆ ಸ್ಟ್ರೇಟ್ನಿಂದ ಬರದೇ ಇರುವಂಥ ದಾರಿಯಿಂದ LPG ತರೋದಕ್ಕೆ ಈಗಾಗಲೇ 4-5 ಕಂಟ್ರಿಗಳಿಗೆ ಸಂಪರ್ಕ ಮಾಡಿ ಇಂಟೆಂಟ್ ಮಾಡಿದ್ದಾರೆ. ಬಹುತೇಕವಾಗಿ ಇನ್ನೊಂದು ವಾರದಲ್ಲಿ ಅದು ಸಮಸ್ಯೆ ಬಗೆಹರಿಯುತ್ತದೆ. ಭಾರತ ಸರ್ಕಾರ ಮಾತ್ರ ಇರಾನ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಸಮಸ್ಯೆ ಬಗೆಹರಿಸುವ ಬಗ್ಗೆ ಪ್ರಯತ್ನ ಮಾಡ್ತಿದೆ. ಪ್ರಧಾನಿ ಮೋದಿ ಕೂಡ ಇರಾನ್ ಅಧ್ಯಕ್ಷ ಮಸೂದ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಭಾರತೀಯರ ರಕ್ಷಣೆ, ಭದ್ರತೆ, ಶಾಂತಿ ಕುರಿತು ಚರ್ಚಿಸಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಮತ್ತೊಮ್ಮೆ ಇರಾನ್ ಹಣಕಾಸು ಸಚಿವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಜಗಪ್ರಕಾಶ್ ಹೆಸರಿನ ಹಡಗು ಭಾರತದತ್ತ ಬರ್ತಿದೆ. ಮಾರ್ಚ್ 22ಕ್ಕೆ ಭಾರತ ತಲುಪುವ ಸಾಧ್ಯತೆ ಇದೆ. जैसा कि आप जानते हैं, कल हमारे प्रधानमंत्री की ईरान के राष्ट्रपति माननीय डॉक्टर मसूद पेज़ेश्कियान से बात हुई. प्रधानमंत्री ने अपनी बातचीत के दौरान हमारी जो प्राथमिकता है भारतीय नागरिकों को लेकर, उनकी सुरक्षा को लेकर, उनके हित को लेकर, इसके बारे में उजागर किया. साथ ही साथ उन्होंने जो महत्व है ऊर्जा और सामग्री के पारगमन का, इसके बारे में भी उन्होंने उल्लेख किया. आज कल विदेश मंत्री की ईरान के विदेश मंत्री श्रीमान सैयद अब्बास अरांची जी से बात हुई और दोनों विदेश मंत्रियों के बीच में द्विपक्षीय वार्ताओं मुद्दों पर और साथ ही साथ ब्रिक्स के मुद्दों पर बातचीत हुई. ಇದೆಲ್ಲದರ ನಡುವೆ ಭಾರತದಲ್ಲಿರೋ ಇರಾನ್ನ ಸುಪ್ರೀಂ ಲೀಡರ್ನ ಪ್ರತಿನಿಧಿ ಅಬ್ದುಲ್ ಮಜೀದ್ ಹಕೀಂ ಪ್ರತಿಕ್ರಿಯಿಸಿದ್ದಾರೆ. ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿಲ್ಲ, ಭಾರತಕ್ಕೆ ಮುಕ್ತವಾಗಿದೆ ಎಂದಿದ್ದಾರೆ. When Iran closed that one? Okay, kill him. When? Before the war or after war? Because this means Iran wants to defend themselves, but Iran didn't close it, didn't block it. It's open, but on this condition and circumstances, the ships cannot pass this Hormuz. Otherwise, Iran never wanted this strait to be closed or blocked. ಸಿಲಿಂಡರ್ ಕೊರತೆ ನೀಗಿಸುವಂತೆ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ನಡೆದಿದೆ. ಮೈಸೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಖಾಲಿ ಸಿಲಿಂಡರ್ ಮೇಲೆ ಕುಳಿತು ಸೌದೆ ಒಲೆಯಲ್ಲಿ ಬಿಸಿ ನೀರು ಕಾಯಿಸಿ ವಿಭಿನ್ನವಾಗಿ ಪ್ರತಿಭಟಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ಗೆ ಪೂಜೆ ಮಾಡಿದ್ದ ಆಟೋ ಚಾಲಕರು ಗ್ಯಾಸ್ ಬೆಲೆ ಹೆಚ್ಚಳಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಅನಿಲ್, TV9 ಬೆಂಗಳೂರು.